ಹಲೋ ನಮಸ್ಕಾರ. ನಾವಿವತ್ತು ಒಂದು ರೆಕಮೆಂಡೇಷನ್ನ ವೀಡಿಯೋನ ಮಾಡೋದಕ್ಕೆ ಹೊರಟಿದ್ದೀವಿ. ಅಂದರೆ ಯಾವ್ಯಾವ ಈ ವಾರ OTTಯಲ್ಲಿ ಬಿಡುಗಡೆಯಾಗಿದೆ ಅನ್ನೋದನ್ನು ನೋಡೋದು ಹೊರಟಿದ್ದೇವೆ. ಕನ್ನಡದಲ್ಲಿ ಬಂದುಬಿಟ್ಟು ವಿದ್ಯಾಪತಿ, ವಾಮನ ಮತ್ತು ಅಜ್ಞಾಸವಾತಿ ಸಿನಿಮಾಗಳು ಬಿಡುಗಡೆಯಾಗಿದೆ. ಮತ್ತು ತಮಿಳಲ್ಲಿ ಗುಡ್ ಬ್ಯಾಡ್ ಆಗಲಿ, ತೆಲುಗಿನಲ್ಲಿ ಜಾಕ್, ಮಲಯಾಳಂನಲ್ಲಿ ಬಾಜುಕ್, ಬಾಲಿವುಡ್ನಲ್ಲಿ ಜಟ್, ಹೀಗೆ ಸಾಕಷ್ಟು ಸಿನಿಮಾಗಳು ಈ ವಾರ ತೆರೆಗೆ ಬಂದಿದ್ದಾವೆ ಕೂಡ ಮತ್ತು ತುಂಬಾ ಚೆನ್ನಾಗಿ ಹೆಸರನ್ನು ಮಾಡುತ್ತಿದ್ದೇವೆ ಕೂಡ ಬಾಕ್ಸ್ ಆಫೀಸ್ನಲ್ಲಿ. OTT ಕಡೆಗೆ ಬರೋದಾದರೆ ಇಂಟ್ರೆಸ್ಟಿಂಗ್ ಆದಂಥ ಸಿನಿಮಾಗಳು ಮತ್ತು ವೆಬ್ ಸೀರೀಸ್ಗಳು, ಹಲವಾರು ಸಿನಿಮಾಗಳು ಸ್ಟ್ರೀಮಿಂಗನ್ನು ಆರಂಭಿಸಿದೆ ಈ ವಾರ ಕೂಡ. ಈ ಚಿತ್ರಮಂದಿರಗಳಲ್ಲಿ ಶುಕ್ರವಾರ ಸಿನಿಮಾ ಬಿಡುಗಡೆ ಆಗೋದು ವಾಡಿಕೆ, ಅದೇ ಕೂಡ ನಡೀತಾ ಬಂದಿದೆ ಕೂಡ. ವೀಕೆಂಡ್ ಆರಂಭವಾಗುವ ಕಾರಣದಿಂದ OTT ಕೂಡ ಈಗ ಪ್ರಶಂಸೆಯನ್ನು ಪಡ್ಕೊಂಡು ಒಂದು ಹಂತದಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ ಕೂಡ. ವೆಬ್ ಸೀರೀಸ್ ಆಗಿರ್ಬೋದು, ಮಧ್ಯರಾತ್ರಿಯಿಂದಲೇ ಒಂದು ಸ್ಟ್ರೀಮಿಂಗನ್ನು ಸ್ಟಾರ್ಟ್ ಮಾಡಿ ಆವತ್ತಿನಿಂದ ಅಲ್ಲಿ ಇಷ್ಟಿಷ್ಟು ದುಡ್ಡನ್ನು ಪಾವತಿಸಿ ನೋಡೋದಾಗಿ ಹೇಳಿದೆ. ಹಾಗೆ ಇವತ್ತು ಅಂದರೆ ಏಪ್ರಿಲ್ 12 ತಾರೀಕು ಕೆಲ ಬ್ಲಾಕ್ ಬಸ್ಟರ್ ಸಿನಿಮಾಗಳು ಸಹ ಬಂದಿವೆ OTTಗೆ. ಅವನ್ನ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಹೇಳೋದಾದರೆ ಬಾಲಿವುಡ್ನ ಈ ವರ್ಷದ ಬ್ಲಾಕ್ ಬಸ್ಟರ್ ಸಿನಿಮಾವಾದ ಚಾವ. ಇದು ವಿಕ್ಕಿ ಕೌಶಲ್ ಮತ್ತು ರಶ್ಮಿಕಾ ಮಂದಣ್ಣ ನಟನೆಯ ಸಿನಿಮಾವಾಗಿದ್ದು ಇದು ಸಹ OTTಗೆ ಬಂದಿದೆ ಏಪ್ರಿಲ್ 11ನೇ ತಾರೀಕು. ಇದು ಲಕ್ಷ್ಮಣ್ ಹುಟೇಕರ್ ನಿರ್ದೇಶನ ಮಾಡುವಂಥ ಐತಿಹಾಸಿಕ ಕಥಾಂತರ ಹೊಂದಿರುವಂಥ ಸಿನಿಮಾ. ಇದು ಬಾಕ್ಸ್ ಆಫೀಸ್ನಲ್ಲಿ ತುಂಬಾ ಕಲೆಕ್ಷನ್ ಮಾಡಿ ಸದ್ದನ್ನು ಮಾಡಿತ್ತು. ಅದ್ಭುತವಾಗಿ ರೆಸ್ಪಾನ್ಸನ್ನು ಪಡ್ಕೊಂಡು ಸುಮಾರು 7 ಕೋಟಿ ಗ್ರಾಸನ್ನು ಪಡೆದುಕೊಂಡು ತುಂಬಾ ಒಳ್ಳೆಯ ಪ್ರಶಂಸೆಯನ್ನು ಪಡ್ಕೊಂಡಿತ್ತು ಈ ಮೂವಿ ಕೂಡ. ಈ ಚಿತ್ರದಲ್ಲಿ ನಮ್ಮ ಛತ್ರಪತಿ ಸಂಭಾಜಿಯಾಗಿ ವಿಕ್ಕಿ ಕೌಶಲ್ ಅವರು ತುಂಬಾ ಚೆನ್ನಾಗಿ ನಟನೆ ಕೂಡ ಮಾಡಿದರು ಕೂಡ. ಇದು ಮರಾಠ ಸಾಮ್ರಾಜ್ಯದ ಕಥಾ ಚಿತ್ರದಲ್ಲಿ ನಡೆಯುವಂಥ ಮೂವಿ. ತಂದೆ ಅಗಲಿಕೆಯ ನಂತರ ಸಂಭಾಜಿ ಸಾಮ್ರಾಜ್ಯವನ್ನು ಕಟ್ಟಿ ಬೆಳೆಸಿದ್ದಾದರೂ ಹೇಗೆ, ಇದರಲ್ಲಿ ಮೊಘಲ್ ದಾಳಿಯ ಕಥೆ ಏನು, ಮೊಘಲ ಮೋಸ ಮಾಡಿ ಹೇಗೆ ಸಂಭಾಜಿಯನ್ನು ಅಂತ್ಯಗಾಣಿಸಿದ ಅನ್ನೋದನ್ನು ತುಂಬಾ ಚೆನ್ನಾಗಿ ಕಟ್ಟಿಕೊಡಲಾಗಿದೆ. ಇನ್ನು ಸಂಭಾಜಿಯ ಪತ್ನಿಯಾಗಿ ಯೇಸುಬಾಯಿ ನಮ್ಮ ರಶ್ಮಿಕಾ ಮಂದಣ್ಣವರು ನಟಿಸಿದ್ದಾರೆ. ಈ ಮೂವಿ ನೆಟ್ಫ್ಲಿಕ್ಸ್ನಲ್ಲಿ ಸ್ಟ್ರೀಮಿಂಗನ್ನು ಆರಂಭಿಸಿದ ಕೂಡ. ಇನ್ನು ಇತ್ತ ಕಡೆಗೆ ಬರೋದಾದರೆ ಇಲ್ಲಿಗೆ ಇನ್ನು ಹಿಂದಿ ಭಾಷೆಯಲ್ಲಿ ಮಾತ್ರ ಅಲ್ಲದೆ ಚಾವ ಸುಮಾರು 5 ಭಾಷೆಗಳಲ್ಲಿ ಡಬ್ ಆಗಿ ಬರೋದಾಗಿ ನೆಟ್ಫ್ಲಿಕ್ಸ್ ಹೇಳಿದೆ. ಆದರೆ ಈಗ ಸದ್ಯದ ಮಟ್ಟಿಗೆ ಅದು 1 ಭಾಷೆಯಲ್ಲಿ ಮಾತ್ರ ಬಿಡುಗಡೆಯಾಗಿ ಬಂದಿದೆ. ಇನ್ನು ಮುಂದಿನ ದಿನಗಳಲ್ಲಿ ಕನ್ನಡ, ತೆಲುಗು, ತಮಿಳ್ ಮುಂತಾದ ಭಾಷೆಗಳಲ್ಲಿ ಬರುವ ಸಾಧ್ಯತೆ ಇದೆ ಅಂತ ಹೇಳಿದೆ. ಇನ್ನು ನೆಕ್ಸ್ಟ್ ಮೂವಿ ಬರೋದಾದರೆ ಇತಗಿನ ತೆಲುಗು ಸಿನಿಮಾವಾದಂಥ ಕೋರ್ಟ್. ಇದು ಶಿವಾಜಿ ಪ್ರಿಯದರ್ಶಿನಿ ನಟನೆಯ ತೆಲುಗಿನ ಸಿನಿಮಾ ಇದೊಂದು. ಈ ಸಿನಿಮಾ ಬಿಡುಗಡೆಯಾಗಿ ಸುಮಾರು ಮಾರ್ಚ್ 14ನೇ ತಾರೀಕಿನ ಬಿಡುಗಡೆಯಾಗಿ ಬಾಕ್ಸ್ ಆಫೀಸ್ನಲ್ಲಿ ತುಂಬಾ ಚೆನ್ನಾಗಿ ಗೆದ್ದಿತ್ತು ಕೂಡ. ಒಳ್ಳೆಯ ರೆಸ್ಪಾನ್ಸನ್ನು ಪಡ್ಕೊಂಡು ಸಹ ಈ ಮೂವಿ ಗೆದ್ದು ಈಗ OTTಗೆ ಬಂದಿದೆ. ಇದು ಕೂಡ ನೆಟ್ಫ್ಲಿಕ್ಸ್ನಲ್ಲೇ ಸ್ಟ್ರೀಮಿಂಗನ್ನು ಮಾಡ್ತಾಯಿದೆ ಕೂಡ. ಇದು ತೆಲುಗು ನಟ ನಾನಿ ಈ ಚಿತ್ರದ ಬೆಂಬಲವಾಗಿ ನಿಂತಿದ್ದರು ಈ ಮೂವಿ ತುಂಬಾ ಅಂದರೆ ಕೋರ್ಟಲ್ಲಿ ನಡೆಯುವಂಥ ತುಂಬಾ ಸನ್ನಿವೇಶಗಳು ತುಂಬ ಚೆನ್ನಾಗಿದೆ ಕೂಡ ಫ್ರೆಂಡ್ಸ್. ಒಮ್ಮೆ ಆದರೆ ಈ ಮೂವಿನ ನೋಡಿ. ನೆಟ್ಫ್ಲಿಕ್ಸ್ನಲ್ಲಿ ಸಿಗುತ್ತೆ, 99 ರೂಪೀಸ್ ಅಂತ ಹೇಳ್ಬೋದು. ಚೋರಿ ಇದು ಬಾಲಿವುಡ್ ಸಿನಿಮಾವಾಗಿದ್ದು ಇದು ಚೋರಿ 2 ಇದು ಬಾಲಿವುಡ್ನ ಹಾರರ್ ಸಿನಿಮಾವಾಗಿದ್ದು ಈ ವರ್ಷ ತೆರೆಕಂಡಂಥ ಒಂದು ಹಾರರ್ ಮೂವಿಯಲ್ಲಿ ಒಂದು. ಈ ಮೂವಿ ನೇರವಾಗಿ ಅಮೆಝಾನ್ ಪ್ರೈಮ್ ವಿಡಿಯೋದಲ್ಲಿ ಸ್ಟ್ರೀಮಿಂಗನ್ನು ಆರಂಭಿಸಿದೆ. ಇದು ವಿಶಾಲ್ ಪುರಿ ನಿರ್ದೇಶನದ ಒಂದು ಹಾರರ್ ಥ್ರಿಲ್ಲರ್ ಜಾನರ್ನಲ್ಲಿ ಬಂದಂಥ ಒಂದು ತುಂಬ ಗುಡ್ ಮೂವಿ. ಈ ಸಿನಿಮಾವನ್ನು ನುಸ್ರತ್ ಭರೂಚ್, ಅಲಿ ಖಾನ್ ಅಂತ ಕಾಶ್ಮೀರ್ ಮಹಾಜನಿ ನಟಿಸಿದ್ದಾರೆ ಅಂತ ಹೇಳ್ಬೋದು. ಪ್ರನೌನ್ಸಲ್ಲಿ ತಪ್ಪಾದರೆ ಕ್ಷಮಿಸಿ ಫ್ರೆಂಡ್ಸ್, ಅಷ್ಟು ಗೊತ್ತಿಲ್ಲ ಅವ್ರ ಬಗ್ಗೆ ನಮಗೂ. ಇದು 4 ವರ್ಷ ಹಿಂದೆ ಬಂದಿದ್ದಂಥ ಚೋರಿ ಮೂವಿಯ ಸೀಕ್ವೆಲ್ ಆಗಿ ಈ ವರ್ಷ ತೆರೆಗೆ ಬಂದಿದೆ. ನೇರವಾಗಿ ಸ್ಟ್ರೀಮಿಂಗನ್ನು ಆರಂಭಿಸಿದೆ. ಇನ್ನು ನಮ್ಮ ಪ್ರಜ್ವಲ್ ದೇವರಾಜ್ ಅವರ ರಾಕ್ಷಸ ಮೂವಿ. ಈ ಮೂವಿ ಹಾರರ್ ಸಿನಿಮಾ ಅಂತಲೇ ಹೇಳ್ಬೋದು.
ಈ ಮೂವಿಲಿ ಬ್ರಹ್ಮರಾಕ್ಷಸ ಅನ್ನೋ ಒಂದು ಕ್ಯಾರೆಕ್ಟರ್ನೇ ತುಂಬಾ ಹೈಲೈಟಾಗಿ ತೋರಿಸಿದ್ದಾರೆ ಕೂಡ ನಮ್ಮ ನಿರ್ದೇಶಕ ಲೋಹಿತ್ ಅವರು. ಈ ಮೂವಿ ಫೆಬ್ರವರಿ 27ರಂದು ತೆರೆಗೆ ಬಂದಿತ್ತು. ತುಂಬಾ ಒಳ್ಳೆ ರೆಸ್ಪಾನ್ಸನ್ನು ಪಡ್ಕೊಂಡಿತ್ತು. ಇದೊಂದು ಟೈಮ್ ಲೂಪ್ ಕಾನ್ಸೆಪ್ಟನ್ನು ಬಳಸಿ ಬಂದಂಥ ಮೂವಿ. ಈ ಮೂವಿ ತುಂಬಾ ಚೆನ್ನಾಗಿದೆ ಕೂಡ. ಇದನ್ನು ಸನ್ ನೆಕ್ಸ್ಟಲ್ಲಿ ಈ ವಾರನೇ ಸ್ಟ್ರೀಮಿಂಗನ್ನು ಮಾಡಿದ್ದಾರೆ. ಒಂದು ಸತಿ ಹೋಗಿ ನೋಡಿ, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇನ್ನು ವಿಷ್ಣು ಪ್ರಿಯಾ, ಇದು ಶ್ರೇಯಸ್ ಮಂಜು ಮತ್ತು ಪ್ರಿಯಾ ವಾರಿಯರ್ ನಟನೆಯ ಸಿನಿಮಾವಾಗಿದ್ದು ಇದೊಂದು ರೊಮ್ಯಾಂಟಿಕ್ ಸಿನಿಮಾ. ಇದೊಂದು ಫೆಬ್ರವರಿ 21ಕ್ಕೆ ತೆರೆಗೆ ಅಪ್ಪಳಿಸಿತ್ತು. ರಾತ್ರಿಯಿಂದ ಅಮೆಝಾನ್ ಪ್ರೈಮ್ ವಿಡಿಯೋದಲ್ಲಿ ವೀಕ್ಷಣೆಗೆ ಲಭ್ಯವಿದೆ ಕೂಡ. ಅಂದರೆ ನಿನ್ನೆ ರಾತ್ರಿಯಿಂದ ಕೆ ಮಂಜು ಮಗನಿಗಾಗಿ ಮಾಡಿದ ಸಿನಿಮಾ ಇದು. ಪ್ರೇಕ್ಷಕರು ವಿಮರ್ಶಕರು ಈ ಚಿತ್ರಕ್ಕೆ ಉತ್ತಮವಾದಂಥ ರೆಸ್ಪಾನ್ಸನ್ನು ಕೊಟ್ಟಿಲ್ಲ, ಅದಕ್ಕೆ ಸಿಕ್ಕಿರಲಿಲ್ಲ ಕೂಡ. ಆದರೆ ಬಾಕ್ಸ್ ಆಫೀಸ್ನಲ್ಲೂ ಸಿನಿಮಾ ಸೋತೋಯಿತು. 90 ದಶಕದ ಕತೆ ಚಿತ್ರದಲ್ಲೂ ಮಲಯಾಳಂ ನಿರ್ದೇಶಕ ಕೆ.ವಿ. ಆ್ಯಕ್ಷನ್ ಕಟ್ ಹೇಳಿದರು. ವಿ.ಕೆ. ಪ್ರಕಾಶ್ ಅವರು ಆ್ಯಕ್ಷನ್ ಕಟ್ಟನ್ನು ಹೇಳಿ ತೆರೆಗೆ ತಂದಿದ್ದರು. ಬಟ್ ಈ ಮೂವಿ ಅಷ್ಟಾಗಿ ಸಕ್ಸಸ್ಸನ್ನು ಕಾಣಲಿಲ್ಲ. ಗೌರಿ, ಇದು ಇಂದ್ರಜಿತ್ ಲಂಕೇಶ್ ಅವರು ನಿರ್ಮಾಣ ಮಾಡಿದಂಥ ಮೂವಿ. ಕಳೆದ ವಾರ ತಾನೇ OTTಗೆ ಬಂದಿತ್ತು ಪ್ರೈಮ್ ವಿಡಿಯೋದಲ್ಲಿ. ಸ್ಟ್ರೀಮಿಂಗನ್ನು ಆರಂಭಿಸಿ, ಆದರೆ ಚಂದಾದಾರರು 90 ಪಾವತಿಸುವ ನೋಡಬೇಕಿದ್ದಂಥ ಈ ಮೂವಿ ಈಗ ನೋಡಿದ್ರೆ ಉಚಿತವಾಗಿ ನೋಡೋದಕ್ಕೆ ಸಿಗ್ತಾಯಿದೆ ಕೂಡ. ಒಂದು ಒಳ್ಳೆಯದು ಅಂತಲೇ ಹೇಳ್ಬೋದು. ಈ ಚಿತ್ರದಲ್ಲಿ ಇಂದ್ರಜಿತ್ ಮಗನಾದಂಥ ಸಮರ್ಜಿತ್ ಲಂಕೇಶ್ ಮತ್ತು ಸಾನಿಯಾ ಅಯ್ಯರ್ ನಾಯಕ ಮತ್ತು ನಾಯಕಿಯಾಗಿ ಮಿಂಚಿದ್ದಾರೆ. ಇದೊಂದು ಮ್ಯೂಸಿಕಲ್ ಲವ್ ಸ್ಟೋರಿ ಸಿನಿಮಾ. ಇದು ಸಹ ಅಷ್ಟೊಂದು ಯಶಸ್ಸನ್ನು ಕಾಣಲಿಲ್ಲ ಕೂಡ. ಆಕ್ಸೆಪ್ಟೆಡನ್ನು ಮಾಡಿಕೊಂಡ್ರು ಕೂಡ. ಆ ಮೂವಿಯ ನಿರ್ದೇಶಕರು ನಿರ್ಮಾಪಕರು ಎಲ್ಲ ಒಬ್ಬರೇ ಆಗಿರೋದ್ರಿಂದ ಅವರೇ ಸಹ ಇದು ಮಾಡಿದ್ರು. ಈಗ ಈ ಮೂವಿಯವರು ಬಾಲಿವುಡ್ಗೆ ಹೋಗೋ ಸಾಧ್ಯತೆ ಇದೆ ಅಂತಲೂ ಸಹ ಹೇಳ್ತಾ ಇದ್ದಾರೆ ಅವರ ಫಾದರ್ ಅವರು. ಇಷ್ಟೇ ಫ್ರೆಂಡ್ಸ್. ಇನ್ನೊಂದಿದೆ, ಪ್ರವೀಣ್ ಕೂಟಾಕಪ್ಪು ಅಂತ ಇದೊಂದು ಮೂವಿ. ಇದು ಪ್ರೊನೌನ್ಸು ಮಲಯಾಳಂನ ಆಗಿದ್ದು ನನಗೂ ಸ್ವಲ್ಪ ಗೊತ್ತಿಲ್ಲ. ನೋಡಿದ್ದೀನಿ ಮೂವಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿದೆ ಮೂವಿ. ಇದೊಂದು ಮಲಯಾಳಂನ ಬ್ಲ್ಯಾಕ್ ಮ್ಯಾಜಿಕಲ್ ಥ್ರಿಲ್ಲರ್ ಸಿನಿಮಾ ಅಂತ ಹೇಳ್ಬೋದು. ಈ ಸಿನಿಮಾ ಸಂಕ್ರಾಂತಿ ಸಂಭ್ರಮದಲ್ಲಿ ಜನವರಿ 16ನೇ ತಾರೀಕು ತೆರೆಗೆ ಬಂದಿತ್ತು ಕೂಡ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಮೂವಿ. 5 ಕೋಟಿ ಬಜೆಟ್ನಲ್ಲಿ ನಿರ್ಮಾಣವಾಗಿ 18 ಕೋಟಿ ಕಲೆಕ್ಷನನ್ನು ಮಾಡಿತು. ಇದು ಸೋನಿ ಲಿವ್ನಲ್ಲಿ ಬರ್ತಾ ಇದೆ. ತುಂಬಾ ಚೆನ್ನಾಗಿದೆ, ಒಂದು ಸತಿ ನೋಡಿ ಫ್ರೆಂಡ್ಸ್. ಇಷ್ಟೇ ನನ್ನ OTTಯಲ್ಲಿದ್ದಂಥ ಒಂದು ಲೀಸ್ಟ್ ಅಂತ ಹೇಳ್ಬೋದು. ಇಷ್ಟೇ ನನ್ನ OTT ರೆಕಮೆಂಡೇಷನಲ್ಲಿದ್ದಂಥ ಮೂವಿಗಳು. ನಿಮಗೆ ಯಾವ ಮೂವಿ ಇಷ್ಟ ಆಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.